ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಘಟಕ ಆಧಾರಿತ ಮೌಲ್ಯಾಂಕನ 2026 ಮಾದರಿ ಪ್ರಶ್ನೆ ಪತ್ರಿಕೆ ಅಂಥೇಳಿ ಘಟಕ ಪರೀಕ್ಷೆ 2 ಈ ಒಂದು LBA 2 ಈ ಒಂದು ವಿಡಿಯೋದಲ್ಲಿ ತೆಗೆದುಕೊಂಡು ಬಂದಿದೆ. ಅದರಲ್ಲಿ ಪ್ರಥಮ PUC ಇರುವಂಥ ವಿದ್ಯಾರ್ಥಿಗಳು ಕನ್ನಡ ವಿಷಯದ ಒಂದು 2 ಮಾದರಿ ಪ್ರಶ್ನೆ ಪತ್ರಿಕೆ ಇದಾಗಿದ್ದೆ. ನಿಮ್ಮ ಒಂದು ಮಂಡಳಿಯವರ ಆಧಾರವಾಗಿ ನಾವಿಲ್ಲಿ ಏನು ನೋಡ್ತಾ ಇದ್ದೀವಿ ಅಂತಂದರೆ, 2ನೇ ಘಟಕ ಪರೀಕ್ಷೆಯನ್ನು ಪದ್ಯ 1 ವಚನಗಳ ಮೇಲೆ, ಗದ್ಯ ದೇವನೊಲಿದ ಕುಲವೇ ಸತ್ಕುಲಂ ಎಂಬ ಒಂದು ಅಧ್ಯಾಯದ ಮೇಲೆ, ನಾಟಕದಲ್ಲಿ ಬೋಳೆ ಶಂಕರಮ್ಮ ನಾಟಕದ ಮೇಲೆ ಬರುವಂಥ ಈ 3 ಅಧ್ಯಾಯದ ಮೇಲೆ ನಿಮಗೆ ಒಟ್ಟು 30 ಅಂಕಗಳನ್ನು ಇಡಿ ಅಂತ ಹೇಳಿದ್ದಾರೆ. ಎಷ್ಟು ರೀ? 30 ಅಂಕಗಳನ್ನು. ಸೊ ಹಾಗಾಗಿ ಮಂಡಳಿ ಹೇಳಿರುವಂಥ ಬ್ಲೂ ಪ್ರಿಂಟ್ ಪ್ರಕಾರ ನಾನೊಂದು ಇಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ಬಂದಿದ್ದೀನಿ. ಸೊ ಈ ಮಾದರಿ ಪ್ರಶ್ನೆ ಪತ್ರಿಕೆ ನಿಮಗೆ ಭಾಳಷ್ಟು ಹೆಲ್ಪ್ಫುಲ್ ಆಗ್ತದೆ ಮತ್ತು ನಿಮ್ಮ ಘಟಕ ಪರೀಕ್ಷೆಗೆ ಅನುಕೂಲ ಆಗ್ತದೆ ಅಂತ ಹೇಳ್ತಾ, ಸೊ ನಮ್ಮದೊಂದು ಸಣ್ಣ ರಿಕ್ವೆಸ್ಟು, ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ತಪ್ಪದೇ ಕಮೆಂಟ್ ಮೂಲಕ ರಾಧೆ ರಾಧೆ ಅಂತ ತಿಳಿಸಿ ಅಂತ ಹೇಳ್ತೀನಿ. ಮೊದಲು ನಾವು ಬಹು ಆಯ್ಕೆ ಪ್ರಶ್ನೆಗಳನ್ನು ಇಲ್ಲಿ ಗಮನಿಸ್ತೇವೆ. ಇಲ್ಲಿ ಒಟ್ಟು 7 ಪ್ರಶ್ನೆಗಳು ಇದ್ದಾವೆ. ನಿಮಗೆ ಅಲ್ಲಮ ಪ್ರಭುವಿನ ಅಂಕಿತ ಯಾವುದು ಅಂತ ಕೊಟ್ಟಿದ್ದಾರೆ. 4 ಆಯ್ಕಿದೆ. ಕೂಡಲ ಸಂಗಮ ದೇವ, ಗುಹೇಶ್ವರ, ಮಲ್ಲಿಕಾರ್ಜುನ, ಸರ್ವಜ್ಞ. 2 ತಪವನ್ನು ಗಟ್ಟಿವಾಳೆಯ ಡ್ಯಾಶ್ ಎಂದು ಕರೆಯುತ್ತಾನೆ. ಮುಕ್ತಿ, ಆ ಬಂಧನ, ಈ ನಾಚಿಕೆ, ಈ ದಯೆ. ಉತ್ತರಗಳನ್ನು ತಪ್ಪದೆ ಕಮೆಂಟಲ್ಲಿ ತಪ್ಪದೆ ತಿಳಿಸ್ಬೇಕು. ಚೋಳ ದೇಶವನ್ನು ಆಳುತ್ತಿದ್ದ ದೊರೆ ಕರಿಕಾಲ ಚೋಳ, ಚೋಳ ಕರಿಕಾಲ, 1ನೇ ಚೋಳರಾಜ, 2ನೇ ಕರಿಕಾಲ. ಸೊ ಪ್ರಶ್ನೆಗಳಿಗೆ ಉತ್ತರ ನಿಮ್ಗೆ ಗೊತ್ತಿದ್ದರೆ ಕಮೆಂಟಲ್ಲಿ ತಪ್ಪದೆ ನಿಮ್ಮ ಉತ್ತರವನ್ನು ಮಾಡಿ. ಯಾರೂ ಕಮೆಂಟ್ ಮಾಡ್ತಾ ಇಲ್ಲ. ಕೈಲಾಸದಲ್ಲಿ ಚೆನ್ನೈನಿಗೆ ಯಾವ ಪದವಿ ಲಭಿಸಿತು? ಗಣ ಪದವಿನ, ರಾಜ ಪದವಿನ, ಶ್ರೀಮಂತ ಪದವಿನ, ಕಾಯಕ. ಈ 4ರಲ್ಲಿ ಒಂದು ಉತ್ತರ ಇದೆ, ಆಯ್ಕೆ ಮಾಡಿ ಬರೀರಿ. ಚೆನ್ನಯ್ಯ ಮಾಡುತ್ತಿದ್ದ ಕಾಯಕ ಅಂತಂದರೆ ಅದು ಯಾವುದು? ಭಕ್ತಿನ, ಗುಪ್ತ ಆರಾಧನೆಯ, ಸೇವೆಯ, ಪೂಜೆಯ ಅಂಥೇಳಿ. ಇನ್ನು 6ನೇದು ಪಿಶಾಚಿಗಳು ಮನುಷ್ಯನನ್ನು ಯಾವುದರ ಮೂಲಕ ಪ್ರವೇಶಿಸುತ್ತವೆ ಅಂಥೇಳಿ ಪ್ರಶ್ನೆ ಭಾಳ ಸರಿನೂ ಈ ಒಂದು ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಕೇಳಿದ್ದಾನೆ. ಎ ಚಿಂತೆ, ಆ ದೌರ್ಬಲ್ಯ, ಈ ಖುಷಿ, ಈ ಸಂತೋಷ ಯಾವುದರಿಂದ ಆಗ್ತದೆ ಅಂತ ಕಮೆಂಟಲ್ಲಿ ತಿಳಿಸಿ. ಪಿಶಾಚಿಗಳು ಯಾರ ಹೆಸರು ಕೇಳಿದರೆ ಹೆದರುತ್ತವೆ? ಭಾಳ ಸರಿ ಕೇಳಿದ್ದಾರೆ, ಇಂಪಾರ್ಟೆಂಟು ನಿಮಗೆ ಬರ್ತದೆ. ಇಂದ್ರನ ಹೆಸರು ಕೇಳಿದ್ರೆ, ವಿಷ್ಣು ಹೆಸರು ಕೇಳಿದ್ರೆ, ಶಿವನ ಹೆಸರು ಕೇಳಿದ್ರೆ, ಗಣಪತಿ ಹೆಸರು ಕೇಳಿದ್ರೆ ಹೆದರ್ತಾರೆ ಅಂಥೇಳಿ 4ರಲ್ಲಿ ಒಂದು ಉತ್ತರವನ್ನು ಕೊಡಿ ಅಂತ ಹೇಳ್ತೀನಿ. 7 ಬಹು ಆಯ್ಕೆಗಳು ನಿಮಗಾಯಿತು. ಇನ್ನು ಬಿಟ್ಟ ಸ್ಥಳಗಳಿಗೆ ಆವರಣದಲ್ಲಿ ಕೊಟ್ಟಿರುವ ಉತ್ತರಗಳಲ್ಲಿ ಸೂಕ್ತವಾದವನ್ನು ಆರಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. 3 ಅಂಕಕ್ಕೆ ಇರ್ತದೆ. ನಿಮಗಿಲ್ಲಿ ಆಲ್ರೆಡಿ ಉತ್ತರವನ್ನು ನಾನು ಕೊಟ್ಟಿದ್ದೀನಿ. ಚೆನ್ನಯ್ಯ, ಚನ್ನಮಲ್ಲಿಕಾರ್ಜುನ, ಪಿಶಾಚಿ ಕೊಟ್ಟ ಬೇರು ಅಂಥೇಳಿ. ಅಕ್ಕ ಮಾದೇವಿ ಅಂಕಿತನಾಮ ನಿಮಗೆಲ್ಲ ಗೊತ್ತೇ ಇದೆ. ಶಿವನು ಡ್ಯಾಶ್ ಅವರ ಜೊತೆ ಊಟ ಮಾಡಿದನು ಅಂಥೇಳಿ ಕ್ವಶನನ್ನು ಕೇಳಿ. ಬೋಳೆ ಶಂಕರ್ ಹೊಟ್ಟೆ ನೋವು ಡ್ಯಾಶ್ರಿಂದ ಮಾಯವಾಯಿತು. ನಿಮಗೆ ಇಂಪಾರ್ಟೆಂಟ್, ಇದು ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಬರ್ತದೆ, ನೆನಪಲ್ಲಿ ಕ್ವಶನ್ ಬರ್ತದೆ. ನೆಕ್ಸ್ಟು ಆ ವಿಭಾಗಕ್ಕೆ ಬರ್ತೀನಿ. ಇಲ್ಲಿ 3 ವಿಭಾಗದ 2 ಪ್ರಶ್ನೆಗಳನ್ನು ಕೊಡ್ತಾ ಹೋಗಿದ್ದೀನಿ. 6 ಅಂಕಗಳಿಗೆ. ಒಂದು ಪ್ರಶ್ನೆಗೆ 2-3 ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಯಾರನ್ನು ಕಂಡರೆ ಅಲ್ಲಮ್ಮ ನಾಚುವನೆಂದು ಹೇಳುವನು ಅಂತೇಳಿ ಒಂದು ಪ್ರಶ್ನೆ ಇದೆ. ಇಲ್ಲಿ ರತ್ನ ಮತ್ತು ಮುತ್ತು ಏನನ್ನು ಸೂಚಿಸುತ್ತವೆ ಅಂಥೇಳಿ ಒಂದು ಕ್ವಶನನ್ನು ಇಲ್ಲಿದೆ. ಇನ್ನು 2 ಈ ಒಂದು ನಾವೇನು ಈ ಒಂದು ಗದ್ಯ ಭಾಗಕ್ಕೆ ನೋಡಿದಾಗ ಇದು ಪದ್ಯ ಆಯಿತು. ಇದು ಗದ್ಯ ಭಾಗಕ್ಕೆ ನೋಡ್ತಾ ಹೋದಾಗ ಶಿವಲಿಂಗವನ್ನು ಯಾವ ಯಾವ ಹೂಗಳಿಂದ ಚೆನ್ನಯ್ಯ ಶೃಂಗರಿಸಿದ ಅಂತ ಇಲ್ಲಿ ಆಗಬೇಕು. ಚೆನ್ನಯ್ಯ ಶೃಂಗರಿಸಿದ ಅಂಥೇಳಿ ನಾವು ಉತ್ತರವನ್ನು ಬರಿಬೋದು. ನೆಕ್ಸ್ಟ್ ಶಿವನು ಚೆನ್ನಯ್ಯನನ್ನು ಹೇಗೆ ಸಮಾಧಾನಪಡಿಸಿದನು ಅಂಥೇಳಿ ಇಲ್ಲಿ ನಾವು ಉತ್ತರಗಳನ್ನು ಬರಿತಾ ಹೋಗಬೇಕು. ನಿಮ್ಮ ಒಂದು ಅಭ್ಯಾಸದ ಅನುಗುಣವಾಗಿ ಒಂದು ಮಾಡೆಲ್ ಕ್ವಶನ್ ಪೇಪರ್ ತಂದಿನಿ ಹೊರತಾಗಿ ಯಾವುದೇ ಇಲ್ಲಿ ಮತ್ತು ಇಂಪಾರ್ಟೆಂಟ್ ಕ್ವಶನ್ಗಳನ್ನೇ ತೆಗೆದುಕೊಂಡು ಬಂದಿದ್ದೀನಿ. ಅವೆಲ್ಲ ಪ್ರತಿ ವರ್ಷ ಹಳೆ ಪ್ರಶ್ನೆ ಪತ್ರಿಕೆ ಕೇಳಿದ್ದಾನೆ ಮತ್ತು ಈ ವರ್ಷ LBಯಲ್ಲಿ ಕೇಳಿದ್ದಾನೆ. ಅವೆಲ್ಲವನ್ನು ಸಹ ಇಲ್ಲಿ ತೆಗೆದುಕೊಂಡು ಬಂದಿದ್ದೀನಿ. ವಿಡಿಯೋ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ಇನ್ನು ನಾವು ನಾಟಕ ವಿಭಾಗಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋದರೆ ಇಲ್ಲಿ ಕೋಡಂಗಿ ತಾನು ಬೆಳಗ್ಗೆಯಿಂದ ಏನನ್ನು ಕೆಲಸ ಮಾಡಿದ್ದೇನೆಂದು ಹೇಳುತ್ತದೆ. ಅದರ ಬಗ್ಗೆ ಉತ್ತರ ಕೊಡಿ ಅಂತ ಹೇಳ್ತಾರೆ. ಆಲ್ರೆಡಿ ಪಾಠ ಮುಗಿದಿದೆ, ನಿಮ್ಗೆ ಗೊತ್ತಿರ್ತದೆ. 16 ಪಿಶಾಚಿಗಳು ಯಾವುದರಿಂದ ನಾಣ್ಯ ಹಾಗೂ ಸಿಪಾಯಿಗಳನ್ನು ಮಾಡಿಕೊಂಡರು ಅಂಥೇಳಿ ಒಂದು ಪ್ರಶ್ನೆಯನ್ನು ನಿಮಗೆ ಕೇಳ್ತಾರೆ, ನೆನಪಿರಲಿ ಅದು. ಇನ್ನು ಈ ವಿಭಾಗ ಬರ್ತೀನಿ. ಯಾವುದಾದರೊಂದು 2 ವಾಕ್ಯದ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೆಯಿರಿ. 6 ಅಂಕದಲ್ಲಿ 2 ಪ್ರಶ್ನೆಗಳಿಗೆ ಬರಿಬೇಕ್ರಿ. ಕರಕಕ್ಕೆ ಶೃಂಗಾರ ಸತ್ಪಾತುವುದು ಅಂಥೇಳಿ ಒಂದು ಕ್ವಶನ್ನನ್ನೇ ನಿಮಗೆ ವಚನಗಳ ಮೇಲೆ ಕೇಳ್ತಾರೆ. ವಚನಗಳ ಮೇಲೆ ದೇವನೊಲಿದವನ ಕುಲವೇ ಸತ್ಕುಲಂ ಅಂಥೇಳಿ ಈ ಒಂದು ಪಾಠದ ಮೇಲೆ ಒಂದು ಕ್ವಶನ್ ಇದೆ. ಇನ್ನು ಇವನಿಗೇನು ಹೆಂಡತಿನಿ ಅಥವಾ ಮಕ್ಕಳ ಎಂಬ ನಾಟಕ ವಿಭಾಗದ ಮೇಲೆ ಕೇಳಿರುವಂಥ ಒಂದು ಪ್ರಶ್ನೆ. ಈ 3ರಲ್ಲಿ 2 ಬರೀರಿ.
ಹೌದಾ. ಇನ್ನು ಈ ವಿಭಾಗಕ್ಕೆ ಬರ್ತೀನಿ ನಾನು. ಇಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆಗೆ 5-6 ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಲಾಂಗ್ ಕ್ವಶನು, 4 ಅಂಕಕ್ಕೆ. 20 ಶಿವನ ಚೆನ್ನಯ್ಯನ ಮನೆಯಲ್ಲಿ ಊಟ ಮಾಡಿದ ಪ್ರಸಂಗವನ್ನು ವಿವರಿಸಿ ಅಂತ ಹೇಳ್ತಾರೆ. ತಲೆಯಿಂದ ಕೆಲಸ ಮಾಡಬೇಕೆಂಬ ಸೈತಾನನ ಭಾಷಣದ ಸ್ವಾರಸ್ಯವೇನು ಅಂಥೇಳಿ ಇಲ್ಲಿ ಪ್ರಶ್ನೆಗಳನ್ನು ನಿಮಗೆ ಕೇಳಿದ್ದಾರೆ. ಇನ್ನು ಭಾಷಾ ವಿಜ್ಞಾನಕ್ಕೆ ಬರ್ತೀನಿ. ಈ ಅಧ್ಯಾಯಕ್ಕೆ ಮತ್ತು ಈ ಘಟ್ಟಕ್ಕೆ ಏನು ಪರೀಕ್ಷೆ ಇದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂಥ ವಿಭಾಗಗಳಿದ್ದಾವೆ. ಇಲ್ಲಿ ಕ್ರಿಯಾಪದಗಳ ಧಾತು ಆಗಿರ್ಬೋದು, ಕಾಲಸೂಚಕ ಆಗಿರ್ಬೋದು, ನಿಷೇಧಾರ್ಥಕ ಆಗಿರ್ಬೋದು. ಇವು 3ರಲ್ಲಿ ನಿಮ್ಗೆ ಒಟ್ಟು 4 ಅಂಕ 2 ಬರೀರಿ ಅಂತ ಹೇಳ್ತಾರೆ ಅವರು. 2 ಪದಗಳಿಗೆ ಕ್ರಿಯಾಪದ ಧಾತು ಬರೀರಿ. ನಿಂತರು, ಅಳುತ್ತಿತ್ತು, ಕುಡಿ. 2 ಪದಗಳ ಕಾಲಸೂಚಕವನ್ನು ಸೂಚಿಸಿ. ಬಂದಿತ್ತು, ಕಾಡಿದಳು, ಕಟ್ಟುವರು, ಹಾಡಿದಳು, ಕಟ್ಟುವರು ಅಂಥೇಳಿ. ಯಾವುದಾದ್ರೂ 2 ನಿಷೇಧಾರ್ಥಕ ರೂಪವನ್ನು ಬರೆಯಿರಿ. ನೋಡಿದ್ದಳು, ಬರುತ್ತಾರೆ, ಮಾಡುವೆ ಅಂಥೇಳಿ. ಸೊ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಪ್ರಶ್ನೆ ಪತ್ರಿಕೆ. ನಿಮಗೆ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಯೇ ಕೊನೆಗೊಳಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ರಾಧೆ ರಾಧೇಯ.